ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, 2026 ಮೀನರಾಶಿಯವರಿಗೆ ಏನೇನು ಫಲಗಳನ್ನು ಸಿಗ್ಬೋದು, ಗೋಚರ ಫಲ ಏನೇನಾಗುತ್ತೆ, ನಮಗೆ ಒಳ್ಳೆಯದಾಗುತ್ತಾ ಕೆಡಕಾಗುತ್ತಾ ಏನಾಗುತ್ತೆ ಅನ್ನೋದು ತುಂಬ ಆತಂಕದಲ್ಲಿರ್ತಕ್ಕಂಥದ್ದು ನೀವೆಲ್ಲರೂ. ಹಾಗಾಗಿ ಮೀನರಾಶಿಯ ಬಗ್ಗೆ ಖಂಡಿತವಾಗೂ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೇನೆ. ನೋಡಿ, ಮೀನರಾಶಿ ಅಂತಕ್ಕಂಥದ್ದಲ್ಲಿ 3 ನಕ್ಷತ್ರಗಳು ಬರ್ತಕ್ಕಂಥದ್ದು. ಅದು ಯಾವ್ಯಾವುದಪ್ಪ ನಕ್ಷತ್ರಗಳು ಅಂತ ಅಂದಾಗ ಉತ್ತರಾಭಾದ್ರ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಅಂತಕ್ಕಂಥದ್ದು. ಮೊದಲನೇದಾಗಿ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಅಂತಕ್ಕಂಥದ್ದು. ನೋಡಿ, ವಿಶೇಷವಾಗಿ ಕೆಲವರು ಏನು ಮಾಡ್ತಾರೆ, ಮೀನರಾಶಿಗೆ ಶನಿ ಬಂದು ಸಪ್ತಮದಲ್ಲಿ ಕೂತ್ಕೊಂಡಿದ್ದಾನೆ, ಆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು 3 ನಕ್ಷತ್ರನ ಪರಿಗಣನೆಗೆ ತಗೊಳ್ಳೋಲ್ಲ. ಯಾಕಂದರೆ ಆ ರಾಶಿಯಲ್ಲಿ ಇಂಥ ಬಂದು ಕೂತ್ಕೊಂಡಿದ್ದಾನೆ, ಚಂದ್ರನ ವಕ್ರಸ್ಥಾನ ಇದೆ, ಶನಿಯ ಉಚ್ಚ ಸ್ಥಾನ ಇರ್ತಕ್ಕಂಥದ್ದು, ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು, ಇದೆಲ್ಲ ತೊಂದರೆ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗೆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದೊಂದು ದಿನಕ್ಕೂ ಒಂದೊಂದು ಕರ್ಣ, ಅವ್ರಿಗೆ ಜಾತಕವನ್ನು ಬಂದಾಗ ತಿಥಿ ನಕ್ಷತ್ರಗಳು ಬರ್ತದೆ, ತಿಥಿಗಳು ಬರುತ್ತೆ, ವಾರಗಳು ಬರ್ತವೆ. ಖಂಡಿತವಾಗಿ ಅದನ್ನೆಲ್ಲ ಪರಿಗಣನೆ ತಗೊಂಡು ಎಷ್ಟನೇ ಸ್ಥಾನದಲ್ಲಿ, 3ನೇ ಸ್ಥಾನದಲ್ಲಿ, ಪಂಚಮ ಸ್ಥಾನದಲ್ಲಿ, ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನ, ಯಾವುದಿದ್ದಾನೆ, ವಕ್ರಸ್ಥಾನದಲ್ಲಿದ್ದಾನ, ಶನಿ ಪಂಚಮದಲ್ಲಿದ್ದಾನ ಇಲ್ಲ ಸಪ್ತಮದಲ್ಲಿದ್ದಾನ ಅನ್ನೋ ಪರಿಗಣನೆಗೆ ತಗೊಂಡು ನಾವು ಮಾತಾಡಬೇಕಾಗ್ತದೆ. ಯಾಕಂದರೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷದಾದ್ಯಂತ, ಅಂದರೆ ಉಗಾದಿಯ ಹೊಸ ವರ್ಷ ಸಂವತ್ಸರ ಬರಗಂಟ ಅಂದರೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಸಪ್ತಮದಲ್ಲಿ ಶನಿ ಇರ್ತಕ್ಕಂಥದ್ದು, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು, ನೋವು ಆಗ್ತಕ್ಕಂಥದ್ದು, ಮನಸ್ಸಿಗೆ ದುಃಖವಾಗ್ತಕ್ಕಂಥದ್ದು, ಕಳ್ಕೊಳ್ತಕ್ಕಂಥದ್ದು, ಹತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು, ಬೆಡ್ ರಿಟರ್ನ್ ಆಗಿರ್ತೀರಿ ಅವರೆಲ್ಲರೂ ಮರಣ ಹೊಂದತಕ್ಕಂಥದ್ದು, ಡೆತ್ ಆಗ್ತಕ್ಕಂಥದ್ದು ಜಾಸ್ತಿ. ನೀವು ವಾರ್ತೆಯನ್ನು ಕೇಳ್ತಕ್ಕಂಥದ್ದು ಜಾಸ್ತಿ. ಯಾಕಂದರೆ ಅವಘಡಗಳನ್ನು ಜಾಸ್ತಿ ನಡೀತಕ್ಕಂಥದ್ದು, ದುಃಖಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು, ಅಹಿತಕರ ಘಟನೆಗಳನ್ನು ನಡೀತಕ್ಕಂಥದ್ದು, ನಿಮಗೇ ಗೊತ್ತಿಲ್ಲದಂಗೆ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು, ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ, ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು, ಮಕ್ಕಳುಗಳು ಹೇಳದ ಮಾತೇ ಕೇಳಲ್ಲ ನಿಮಗೆ. ಈಗ ಮಕ್ಕಳುಗಳಿಂದ ತಂದೆ ತಾಯಿಗಳು ಯಾವಾಗಲೂ ಬೈತಾ ಇರ್ತಕ್ಕಂಥದ್ದು, ಈ ರೀತಿಯೆಲ್ಲ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತಕ್ಕಂಥದ್ದು. ಅದರಲ್ಲೂ ರೇವತಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಬೇಕು. ವಾಹನದಲ್ಲಿ ಅಪಘಾತ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು. ಹಾಗೆ ಮಾನಹಾನಿ ಆಗ್ತಕ್ಕಂಥದ್ದು, ನಾನು ಆ ಕೆಲಸನೇ ಮಾಡಿಲ್ಲ, ನನ್ನ ಮೇಲೆ ಅಪಾದನೆ ಮಾಡಿದ್ರಲ್ಲಪ್ಪ ಅಂಥೇಳಿ ಸುಮ್ಮನೆ ನೀವು ಪೊಲೀಸ್ ಸ್ಟೇಷನ್ಗೆ ಕರೀತಕ್ಕಂಥದ್ದು, ನಿಮ್ಮ ಮೇಲೆ ಅಪಾದನೆ ಬಂದಿದೆ ಬನ್ನಿ ಅಂತಕ್ಕಂಥದ್ದು, ಜೈಲಿಗೆ ಹೋಗ್ಬಿಟ್ಟು ಬರ್ತಕ್ಕಂಥದ್ದು, ಕೃಷ್ಣನ ಸೆರೆಮನೆಗೆ ಹೋಗ್ತಕ್ಕಂಥ ಯೋಗ ಫಲ ಜಾಸ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ದಾಂಪತ್ಯದಲ್ಲಿ ಕಲಹ ಅಂತ ಹೇಳುತ್ತೆ, ಭ್ರಾತೃತ್ವ ಅಂದರೆ ಅಣ್ಣ ತಮ್ಮಂದಿರಲ್ಲಿ ವೈರತ್ವ ಬೆಳೀತಕ್ಕಂಥದ್ದು, ಕೋರ್ಟ್ ಕಚೇರಿಗಳಲ್ಲಿ ಜಾಸ್ತಿ ವಾದ ವಿವಾದ ಆಗ್ತಕ್ಕಂಥದ್ದು, ಕಳ್ಳ ಕಾಕರುಗಳಿಂದ ಭಯವಾಗ್ತಕ್ಕಂಥದ್ದು, ನಿಮ್ಮ ವಸ್ತುಗಳನ್ನು ಮನೆಯಲ್ಲಿ ಕಳ್ಳತನ ಆಗ್ತಕ್ಕಂಥದ್ದು. ನೋಡಿ, ಬೇಲಿನೇದು ಹೊಲ ಮೇದು ಅಂದಾಗೆ ಮನೆಯಲ್ಲಿರ್ತಕ್ಕಂಥವರೇ ಕಳ್ಳತನ ಮಾಡ್ತಕ್ಕಂಥದ್ದು, ಈ ದುಷ್ಟ ಚಟಗಳನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯವರಾಗಿದ್ದವರು ಕೂಡ ಭ್ರಷ್ಟಾಚಾರಕ್ಕೆ ಒಳಗಾಗ್ತಕ್ಕಂಥದ್ದು, ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಆ ಶನೇಶ್ವರ ಏನು ಮಾಡ್ತಾನೆ, ನಿಮ್ಮನ್ನು ಆ ಕೆಟ್ಟ ದಾರಿಗೆ ತೊಗೊಂಡೋಗ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನಾನು ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವ್ಯಾವುದು ನೀವು ಒಳ್ಳೆ ಕೆಲಸಗಳನ್ನು ಮಾಡ್ತೀರಿ ಅಲ್ಲಿ ಶನಿಯ ಪರಮಾತ್ಮನ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ. ಯಾವಾಗ ನೀವು ಕೆಟ್ಟ ದಾರಿಯನ್ನು ಹಿಡಿತೀರೋ ಅಲ್ಲಿ ಪರಮಾತ್ಮನ ಒಂದು ಉಚ್ಚ ಸ್ಥಾನಕ್ಕೆ ಹೋಗಿ ನಿಮಗೆ ಬಡಬಾರ್ದಿರೋ ಕಷ್ಟಗಳನ್ನೇ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಈ ಉಗಾದಿ ಸಂವತ್ಸರದ ಗಂಟ ಸ್ವಲ್ಪ ಹುಷಾರಾಗಿರಬೇಕು. ರಾಶಿ ನಕ್ಷತ್ರದಲ್ಲಿ ಈ ಮೀನರಾಶಿಯಲ್ಲಿ 3 ನಕ್ಷತ್ರದವರು ಕೂಡ ಸ್ವಲ್ಪ ಹುಷಾರಾಗಿರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ. ಗುರು ದತ್ತನ ಆಲಯಕ್ಕೆ ಹೋಗೋದನ್ನು ದಯವಿಟ್ಟು ಮರಿಬೇಡಿ. ಎಲ್ಲಿ ಹಳ್ಳಿಕಾರು ಹಸುಗಳಿರುತ್ತವೆ ಅಲ್ಲೆಲ್ಲ ಆ ದೇವಿಯನ್ನು ದೇಹವನ್ನೆಲ್ಲ ತೊಳೆದು, ಪಾದವನ್ನು ತೊಳೆದು, ಬಾಲವನ್ನೆಲ್ಲ ತೊಳೆದು ಅಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ
ಹಣೆಗೆ ಅರಿಶಿನ ಕುಂಕುಮವನ್ನು ಇಟ್ಟು ನೆನೆಯಾಕಿರ್ತಕ್ಕಂಥ ಅಕ್ಕಿಯನ್ನು ಮತ್ತು ಬೆಲ್ಲವನ್ನು ಗೋಮಾತೆಗೆ ತಿನ್ನಿಸ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಪರಿಹಾರವನ್ನು ಸೂಚಿಸ್ತಾ ಇದ್ದೀನಿ ನಿಮಗೆ, ಯಾಕಂದರೆ ಒಂದು ಕಷ್ಟಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ. ದತ್ತನ ಆಲಯಕ್ಕೆ ಹೋಗೋದನ್ನು ಮರಿಬೇಡಿ. ಔಡುದುಂಬರ ವೃಕ್ಷಗಳಿಗೆ ನೀರು ಹಾಕೋದು, ಅಮೃತವನ್ನು ಅಂದರೆ ಹಾಲು ಆದ್ಯವನ್ನು ಹಾಕ್ತಕ್ಕಂಥದ್ದು ಖಂಡಿತವಾಗೂ ಮಾಡಿ ನೋಡಿ. ಈಶಾನ್ಯ ಮೂಲೆಗೆ ಹರಿತಾ ಇರ್ತಕ್ಕಂಥ ಬೇರಿಗೆ ನೀವು ಹಾಲುವನ್ನು ತುಪ್ಪವನ್ನು ಹಾಕಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಆ ಮರವನ್ನು ಆಲಿಂಗನ ಮಾಡ್ಕೊಳ್ತಕ್ಕಂಥದ್ದು, ವೃಕ್ಷಗಳಿಗೆ ಆಲಿಂಗನ ಮಾಡ್ತಕ್ಕಂಥದ್ದು, ಕಲ್ಪವೃಕ್ಷ ಅಂತಕ್ಕಂಥದ್ದು ತೆಂಗಿನ ಮರವರೆಗೆ ಆಲಿಂಗನ ಮಾಡ್ತಕ್ಕಂಥದ್ದು ಸೋಮವಾರ ದಿನ ಮಾಡಿದ್ರೆ ಪ್ರಕೃತಿಗೆ ಯಾವಾಗ ನೀವು ಪ್ರಕೃತಿಗೆ ಏನಾದರೂ ಒಂದು ಮಾಡ್ತೀವಿ, ಆ ಪ್ರಕೃತಿ ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಉಗಾದಿ ಕಳೆದ ನಂತರ ನಿಮ್ಮ ರಾಶಿಯವರಿಗೆ ಇವಾಗ ಏನಿದೆ 7.5 ಶನಿ ನಡೀತಾ ಇರ್ತಕ್ಕಂಥದ್ದಕ್ಕೆ ಮುಂದಿನ ಸಂವತ್ಸರ ಬರ್ತಕ್ಕಂಥದ್ದು ಉಗಾದಿ ಹಬ್ಬ ಆದಮೇಲೆ ಪಂಚಾಂಗ ಶ್ರವಣವನ್ನು ಮಾಡಿ ಆನಂತರ ನಾವು ತಮಗೆ ತಿಳಿಸ್ತೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ.